ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಸಾವಿರಾರು ಮಂದಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಆದ್ರೆ ಇಲ್ಲೊಬ್ಬ ಯುವಕ ವಿಶೇಷವಾಗಿ ನಿಲ್ಲುತ್ತಾನೆ. ಯಾಕಂದ್ರೆ ಈತ ಮಾಡುವ ಉದ್ಯೋಗಕ್ಕೂ ಹವ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 24 ವರ್ಷದ ವಿಶಾಲ್ ವೃತ್ತಿಯಲ್ಲಿ ಆಟೋ ರಿಕ್ಷಾ ಓಡಿಸ್ತಾ ಜೀವನ ಸಾಗಿಸ್ತಾರೆ. ಆದ್ರೆ ಇವರೊಬ್ಬ ಷೇರು ಮಾರುಕಟ್ಟೆಯಲ್ಲಿ ಎಕ್ಸ್ಪರ್ಟ್. ಕನಸಿನ ನಗರಿಯ ರಸ್ತೆಗಳಲ್ಲಿ ಸಂಚರಿಸುವಾಗಲೇ ವಿಶಾಲ್ ಷೇರು ಮಾರುಕಟ್ಟೆಯಲ್ಲೂ ವಹಿವಾಟು ನಡೆಸುತ್ತಾರೆ. ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಆಪ್ತ ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗಿದ್ದಕ್ಕೆ ಕುಸ್ತಿಪಟುಗಳ ಅಸಮಾಧಾನ ಭುಗಿಲೆದ್ದಿದೆ. ಒಲಿಂಪಿಕ್ ಪದಕ ವಿಜೇತ ಬಜರಂಗ ಪುನಿಯಾ ಅವರು ತಮಗೆ ಲಭಿಸಿದ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಧಾನಿ ಮೋದಿ ನಿವಾಸ ಇರುವ ಕರ್ತವ್ಯ ಪಥದಲ್ಲೇ ಬಿಟ್ಟು ಹೋಗಿದ್ದಾರೆ. ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿ ಅವಕಾಶ ನಿರಾಕರಿಸಿದ್ದಕ್ಕೆ ಪದಕವನ್ನ ಕರ್ತವ್ಯ ಪಥದಲ್ಲೇ ತೊರೆದಿದ್ದಾರೆ. ಪದಕವನ್ನ ಮನೆಗೆ ಮತ್ತೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಜಾರ್ಖಂಡ್ನಲ್ಲಿ ಮಾವೋವಾದಿ ಸದಸ್ಯರು ರೈಲ್ವೆ ಹಳಿಯನ್ನ ಸ್ಫೋಟಿಸಿದ್ದಾರೆ. ಪಶ್ಚಿಮ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ರೈಲು ಹಳಿ ಸ್ಫೋಟದಿಂದ ಹೌರಾಹ್ ಮುಂಬೈ ನಡುವಿನ ಹಳಿಯಲ್ಲಿ ರೈಲು ಸಂಚಾರಕ್ಕೆ ಹಲವು ಗಂಟೆಗಳ ಕಾಲ ಅಡಚಣೆ ಉಂಟಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಕನಿಷ್ಠ 13 ರೈಲುಗಳ ಸಂಚಾರವನ್ನ ರದ್ದುಗೊಳಿಸಲಾಗಿದೆ ಹಾಗೂ ಒಂದು ರೈಲಿನ ಪಥವನ್ನ ಬದಲಾಯಿಸಲಾಗಿದೆ ಅಂತ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ರಜೌರಿ ಕಾಡಿನಲ್ಲಿ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು 5 ಯೋಧರು ಹುತಾತ್ಮರಾಗಿದ್ದಾರೆ. ಹೊಂಚು ಹಾಕಿ ದುಷ್ಕೃತ್ಯ ಎಸಗಿರುವಂತಹ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಯೋಧರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಕಾಡಿನೊಳಗೆ ನುಗ್ಗಿರುವಂತಹ ರಕ್ತ ಪಿಪಾಸುಗಳಿಗಾಗಿ ತೀವ್ರ ಶೋಧ ನಡೆಸಲಾಗುತ್ತಿದೆ. ಭಾರತೀಯ ಸೇನೆಯಿಂದ ಮೆಗಾ ಕೂಂಬಿಂಗ್ ನಡೀತಾ ಇದ್ದು ಡ್ರೋನ್ ಬಳಸಿ ಉಗ್ರರ ಜಾಡು ಪತ್ತೆ ಹಚ್ಚಲಾಗುತ್ತಿದೆ. ನಾಗ್ಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ನಡೆದಿದೆ ಎನ್ನಲಾದ 125 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿದರ್ಭ ವಲಯದ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಶಾಸಕ ಸುನಿ ಕೇದರ್ ಅವರಿಗೆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ 5 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಇದು 21 ವರ್ಷದ ಹಳೆಯ ಪ್ರಕರಣವಾಗಿದ್ದು, ಸುನಿ ಕೇದರ್ ಈ ಹಿಂದೆ ಎನ್ಡಿಸಿಸಿಬಿ ಅಧ್ಯಕ್ಷರಾಗಿದ್ದರು. 62 ವರ್ಷದ ಅವರು 5 ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ ಹಿಂದೆ ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಯ ಪ್ರಜಾಸತ್ತಾತ್ಮಕ ರಂಗ ಸರ್ಕಾರದಲ್ಲಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು. ಕಠಿಣ ಅಪರಾಧ ಪ್ರಕರಣಗಳನ್ನು ಭೇದಿಸುವುದರಲ್ಲಿ ಮುಂಬೈ ಪೊಲೀಸರು ನಿಸ್ಸೀಮರು. ಆದರೆ ಅದಕ್ಕೆಲ್ಲ ಕಾರಣ ಈ ಬೆಕ್ಕು. ಅದಕ್ಕಾಗಿ ಸ್ಪಾಟ್ಲೈಟ್ ಲೋಲಾ ಎಂಬ ಬೆಕ್ಕಿನ ಮೇಲೆ ಪೊಲೀಸರಿಗೆ ಎಲ್ಲೆಲ್ಲದ ಪ್ರೀತಿ. ಪೊಲೀಸ್ ಸ್ಟೇಷನ್ನಲ್ಲಿ ರಾಜರೋಷವಾಗಿ ಓಡಾಡುವಂತಹ ಬೆಕ್ಕು ಇನ್ಸ್ಪೆಕ್ಟರ್ ಚೇರ್ ಮೇಲೆಯೇ ರಾಜನಂತೆ ಕುಳಿತುಕೊಳ್ಳುತ್ತೆ. ಅತ ಇನ್ಸ್ಪೆಕ್ಟರ್ ಸುಧೀರ್ ಎಸ್ ಕುಡಾಲ್ಕರ್ ಕೂಡ ಆ ಬೆಕ್ಕನ್ನ ಪ್ರೀತಿಯಿಂದ ಮುದ್ದಿಸಿ ತಿಂಡಿ ತೀರ್ಥ ನೀಡ್ತಾರೆ. ಇಡೀ ದೇಶವೇ ಕಾಯ್ತಾ ಇದ್ದ ದಿನವೂ ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕೋಟ್ಯಾಂತರ ಮನಸ್ಸುಗಳು ಜಪಿಸ್ತಾ ಇದ್ವು. ಇದೆಲ್ಲದಕ್ಕೂ ಈಗ ಕಾಲ ಕೂಡಿ ಬಂದಿದೆ. ಮುಂದಿನ ತಿಂಗಳು ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಅದಕ್ಕಾಗಿ ಅಯೋಧ್ಯೆ ನಗರ ಜಗಮಗಿಸ್ತಾ ಇದೆ. ನಗರದಾದ್ಯಂತ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದು ಲೇಸರ್ ಶೋ ಮಾತ್ರ ಎಲ್ಲರ ಕಣ್ಮನ ಸೆಳೀತಾ ಇದೆ. ಗುಜರಾತ್ನಲ್ಲಿ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕ್ಲಬ್ಗಳಲ್ಲಿ ಮದ್ಯ ಸೇವನೆಗೆ ಸರ್ಕಾರ ಅನುಮತಿ ನೀಡಿದೆ. ಈ ಬಗ್ಗೆ ಅಬಕಾರಿ ಇಲಾಖೆಯು ಆದೇಶ ಹೊರಡಿಸಿದೆ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಚೆಕ್ ಸಿಟಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಮಾಲೀಕರಿಗೆ ಮಧ್ಯಪ್ರವೇಶ ಪರವಾನಗಿಯನ್ನ ನೀಡಲಾಗುತ್ತದೆ. ಈ ಮೂಲಕ ಅವರು ಗಿಫ್ಟ್ ಸಿಟಿಯಲ್ಲಿ ವೈನ್ ಮತ್ತು ಡೈನ್ ನೀಡುವ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕ್ಲಬ್ಗಳಲ್ಲಿ ಮದ್ಯವನ್ನ ಸೇವಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ನೆರೆಯ ಚೀನಾ ಪರಮಾಣು ಪರೀಕ್ಷೆಗೆ ಮುಂದಾಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಪ್ರಕಟವಾಗಿರುವ ವರದಿಯಲ್ಲಿ ಬಳಸಲಾದ ಉಪಗ್ರಹ ಚಿತ್ರಗಳು ಸಾರಿ ಹೇಳ್ತಾ ಇವೆ. ಚೀನಾ ವಾಯುವ್ಯದಲ್ಲಿ ಇರುವ ದೂರದ ಕ್ಸಿನ್ಜಿಯಾನ್ ಪ್ರದೇಶದಲ್ಲಿ ಲೋಪ್ನೂರ್ ಪರಮಾಣು ಪರೀಕ್ಷೆ ಸೌಲಭ್ಯವನ್ನ ಸಕ್ರಿಯಗೊಳಿಸಿದೆ. ಹಾಗಾಗಿ ಚೀನಾ ಅಣ್ವಸ್ತ್ರ ಪರೀಕ್ಷೆಗೆ ಮುಂದಾಗಿದೆ ಅನ್ನೋದನ್ನ ಇದು ಸೂಚ್ಯವಾಗಿ ಹೇಳ್ತಾ ಇದೆ.